ಹಲೋ ಎವ್ರಿವಾನ್. ನಾವೀಗ 12ನೇ ಬಿ ಪ್ರಶ್ನೆಯನ್ನು ನೋಡೋಣ. ಪೀನದರ್ಪಣ ಮತ್ತು ಪೀನಮಸೂರಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಪೀನದರ್ಪಣ ಮತ್ತೆ ಪೀನಮಸೂರ ಇವುಗಳನ್ನ ಗೋಳೀಯ ದರ್ಪಣ ಮತ್ತೆ ಗೋಳೀಯ ಮಸೂರ ಅಲ್ವಾ. ಪೀನ ಮತ್ತೆ ನಿಮ್ನ ದರ್ಪಣ ಮತ್ತೆ ಮಸೂರಗಳನ್ನ ಗೋಳೀಯ ದರ್ಪಣ ಗೋಳೀಯ ಮಸೂರ ಇಲ್ಲಿ ಪೀನ ದರ್ಪಣ ಮತ್ತೆ ಪೀನ ಮಸೂರ ಇವುಗಳ ನಡುವಿನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ. ಪೀನ ದರ್ಪಣ ಒಂದು ಬದಿಯಲ್ಲಿ ಉಪ್ಪಾದ ಮೇಲ್ಮೈ ಹೊಂದಿರುತ್ತದೆ. ಪೀನ ದರ್ಪಣ ಈ ರೀತಿಯಾಗಿ ಒಂದು ಮೇಲ್ಮೈಯಲ್ಲಿ ಒಂದು ಬದಿಯಲ್ಲಿ ಉಬ್ಬಾದ ಮೇಲ್ಮೈಯನ್ನ ಹೊಂದಿದೆ. ಇದು ಉಬ್ಬಾದ ಮೇಲ್ಮೈ. ಆದ್ರೆ ಪೀನ ಮಸೂರ ಎರಡೂ ಬದಿಯಲ್ಲಿ ಉಬ್ಬಾದ ಮೇಲ್ಮೈ ಹೊಂದಿದೆ. ನಾವು ಪೀನ ಮಸೂರವನ್ನ ನೋಡಿದ್ರೆ ಎರಡೂ ಬದಿಯಲ್ಲಿ ಉಬ್ಬಾದ ಮೇಲ್ಮೈಯನ್ನ ಹೊಂದಿದೆ. ಬೆಳಕಿನ ಪುಂಜವನ್ನು ಪ್ರತಿಫಲಿಸುತ್ತದೆ ಮತ್ತು ವಿಕೇಂದ್ರೀಕರಿಸುತ್ತದೆ. ಈಗ ಬೆಳಕಿನ ಕಿರಣಗಳು, ಇದು ಪ್ರಿನ್ಸಿಪಲ್ ಆಕ್ಸಿಸ್ ಪ್ರಧಾನ ಅಕ್ಷ ಅಂತ ಇಟ್ಟುಕೊಂಡ್ರೆ, ಬೆಳಕಿನ ಕಿರಣಗಳು ಬಂದಿದ್ದು ಪ್ರತಿಫಲಿಸ್ತವೆ ಅಲ್ವಾ. ದರ್ಪಣದ ಕೆಲಸ ಏನು? ಬಂದಿರುವಂತಹ ಬೆಳಕಿನ ಕಿರಣವನ್ನ ಪ್ರತಿಫಲಿಸುವಂತದ್ದು. ಹಾಗೆ ಇಲ್ಲಿ ಪ್ರತಿಫಲಿತ ಕಿರಣ ವಿಕೇಂದ್ರೀಕೃತ ಆಗ್ತಾ ಇದೆ. ಎರಡು ಸಂಧಿಸ್ತಾ ಇಲ್ಲ, ಎರಡು ಬೇರೆ ಬೇರೆ ಕಡೆ ಹೊರಟಿದೆ. ಬೆಳಕಿನ ಪುಂಜವನ್ನು ವಕ್ರೀಭವನಗೊಳಿಸುತ್ತದೆ ಮತ್ತು ಕೇಂದ್ರೀಕರಿಸುತ್ತದೆ. ಇದು ಪ್ರಧಾನ ಅಕ್ಷ ಅಂತಿದ್ರೆ, ಈಗ ಬೆಳಕಿನ ಕಿರಣ ಬಂದಿರುವಂತದ್ದನ್ನ ವಕ್ರೀಭವನಗೊಳಿಸುತ್ತದೆ ಮತ್ತು ಕೇಂದ್ರೀಕರಿಸುತ್ತದೆ. ಇಲ್ಲಿ ನೋಡಿ, ಇಲ್ಲಿ ದರ್ಪಣದಲ್ಲಿ ವಿಕೇಂದ್ರೀಕರಣ ಆಗ್ತಾ ಇದೆ, ಎಲ್ಲ ಬೇರೆ ಬೇರೆ ಹೋಗ್ತಾ ಇದೆ. ಆದ್ರೆ ಇಲ್ಲಿ ಸಮಾಂತರವಾಗಿ ಬಂದಂತಹ ಕಿರಣಗಳು ಏನಾಗ್ತಾ ಇದೆ? ಒಂದು ಕಡೆ ಸಂಧಿಸ್ತಾ ಇದೆ. ಯಾವಾಗಲೂ ಮಿಥ್ಯ, ಚಿಕ್ಕದಾದ ಮತ್ತು ನೇರವಾದ ಪ್ರತಿಬಿಂಬ ಉಂಟಾಗುತ್ತದೆ. ಪೀನದರ್ಪಣವನ್ನ ಎಲ್ಲಿ ಉಪಯೋಗಿಸ್ತಾರೆ? ವಾಹನಗಳಲ್ಲಿ ಹಿಂದ್ಗಡೆ ಟ್ರಾಫಿಕ್ ಅನ್ನ ನೋಡ್ಲಿಕ್ಕೆ ಉಪಯೋಗಿಸ್ತಾರೆ ಅಲ್ವಾ. ಯಾಕಂದ್ರೆ ಇದು ಯಾವಾಗಲೂ ಮಿಥ್ಯ, ಚಿಕ್ಕದಾದ ಮತ್ತು ನೇರವಾದ ಪ್ರತಿಬಿಂಬ ಉಂಟಾಗುತ್ತೆ. ಸೊ ಜಾಸ್ತಿ ಜಾಗವನ್ನ ಕವರ್ ಮಾಡಿ, ಹಿಂದ್ಗಡೆ ಎಷ್ಟು ವಾಹನ ಬರ್ತಾ ಇದೆ ಎಲ್ಲ ಜಾಸ್ತಿ ಜಾಗವನ್ನ ಕವರ್ ಮಾಡಿರುತ್ತೆ. ಯಾವಾಗಲೂ ಇದು ಮಿಥ್ಯ, ಚಿಕ್ಕದಾದ ಮತ್ತು ನೇರವಾದ ಪ್ರತಿಬಿಂಬ ಉಂಟು ಮಾಡುತ್ತದೆ. ಪೀನ ಮಸೂರ ಏನ್ ಮಾಡುತ್ತೆ? ವಸ್ತುವಿನ ಸ್ಥಾನವನ್ನು ಆಧರಿಸಿ ಮಿಥ್ಯ, ಸತ್ಯ, ಚಿಕ್ಕದಾದ, ದೊಡ್ಡದಾದ, ತಲೆ ಕೆಳಗಾದ, ನೇರವಾದ ಪ್ರತಿಬಿಂಬ ಉಂಟು ಮಾಡುತ್ತದೆ. ಪೀನ ದರ್ಪಣದಲ್ಲಿ ಕೇವಲ ಮಿಥ್ಯ, ಚಿಕ್ಕದಾದ ಮತ್ತೆ ನೇರವಾದ ಪ್ರತಿಬಿಂಬ ಆದ್ರೆ ಪೀನ ಮಸೂರದಲ್ಲಿ ಸತ್ಯನೂ ಆಗುತ್ತೆ, ಮಿಥ್ಯನೂ ಆಗುತ್ತೆ. ಮತ್ತೆ ಚಿಕ್ಕದು ಇರಬಹುದು, ದೊಡ್ಡದು ಇರಬಹುದು, ಕೆಳಗಾಗಿಯೂ ಇರಬಹುದು, ಕೆಲವೊಂದು ಕೇಸಲ್ಲಿ ನೇರವಾದ ಪ್ರತಿಬಿಂಬನೂ ಇರಬಹುದು. ಈ ರೀತಿಯಾಗಿ ವಸ್ತುವಿನ ಸ್ಥಾನವನ್ನ ಆಧರಿಸಿ ಇದು ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಇರುವಂತಹ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಪೀನದರ್ಪಣವನ್ನ ವಾಹನದ ಹಿನ್ನೋಟದ ಕನ್ನಡಿಯಾಗಿ ಬಳಸುತ್ತಾರೆ. ಯಾಕಂದ್ರೆ ಅವಾಗ ಹೇಳಿದ್ನಲ್ಲ, ಯಾಕಂದ್ರೆ ಇದು ಚಿಕ್ಕದಾದ ಮತ್ತೆ ನೇರವಾದ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಹಾಗಾಗಿ ವಿಶಾಲವಾದ ಪ್ರದೇಶವನ್ನ ಕವರ್ ಮಾಡಿರುತ್ತೆ. ಪೀನ ಮಸೂರವನ್ನ ಕನ್ನಡಕ, ಸೂಕ್ಷ್ಮದರ್ಶಕ, ಪ್ರೊಜೆಕ್ಟರ್ಗಳಲ್ಲಿ ಬಳಸುತ್ತಾರೆ. ಸೂಕ್ಷ್ಮದರ್ಶಕದಲ್ಲಿ ಯಾಕೆ ಬಳಸ್ತಾರೆ? ಯಾಕೆಂದ್ರೆ ಇದು ದೊಡ್ಡದಾದ ಪ್ರತಿಬಿಂಬವನ್ನ ಕೊಡುತ್ತದೆ. ಹಾಗೆ ಪ್ರೊಜೆಕ್ಟರ್ಗಳಲ್ಲಿ ಕೂಡ ಉಪಯೋಗಿಸ್ತಾರೆ. ಥ್ಯಾಂಕ್ ಯು.